ಇನ್ನು ಎಸ್ಎಸ್ಎಲ್ಸಿ ಫಲಿತಾಂಶವನ್ನ ಹೆಚ್ಚಳ ಮಾಡುವುದಕ್ಕಾಗಿ ವಿನೂತನ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ವಿವಿಧ ಗ್ರಾಮಗಳಲ್ಲಿ ಮನೆಗೆ ತಹಸೀಲ್ದಾರ್ ದಿಢೀರ್ ಎಂಟ್ರಿಯನ್ನ ಕೊಡ್ತಿದ್ದಾರೆ. ತಹಸೀಲ್ದಾರ್ ಬಂದಿದ್ದು ನೋಡಿ ಪೋಷಕರು ಕೂಡ ಶಾಕ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳು ಏನ್ ಮಾಡ್ತಿದ್ದಾರೆ, ಓದ್ತಾ ಇದ್ದಾರಾ ಇಲ್ವಾ ಎಲ್ಲವನ್ನ ಕೂಡ ತಹಸೀಲ್ದಾರ್ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕಾಗಿ ವಿನೂತನ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ವಿವಿಧ ಗ್ರಾಮಗಳಲ್ಲಿ ಮನೆಗೆ ತಹಸೀಲ್ದಾರ್ ದಿಢೀರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಬಂದಿದ್ದನ್ನ ನೋಡಿ ಪೋಷಕರು ಕೂಡ ಶಾಕ್ ಆಗಿದ್ದಾರೆ. ಮಾನ್ವಿ ತಹಸೀಲ್ದಾರ್ ಭೀಮರಾಯ ವಿನೂತನ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗೆ ತಹಸೀಲ್ದಾರ್ ದಿಢೀರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮನೆ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ಯಾವ ರೀತಿ ಓದಬೇಕು, ಟೈಮ್ ಟೇಬಲ್ ರೆಡಿ ಇದೆಯಾ, 30 ದಿನಗಳಲ್ಲಿ ಪರೀಕ್ಷೆ ಇದೆ ಅಂತ ಪೋಷಕರಿಗೆ ಮನದಟ್ಟನ್ನ ಕೂಡ ಮಾಡಿರುವಂತದ್ದು. ಮಕ್ಕಳಿಗೆ ಯಾವುದೇ ಮನೆ ಕೆಲಸ ಮಾಡದಂತೆ ಪೋಷಕರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ತಹಸೀಲ್ದಾರ್. ಈ ಸಂದರ್ಭದಲ್ಲಿ ಬೆಳಗ್ಗೆ ಮತ್ತು ಸಂಜೆ ವಿದ್ಯಾರ್ಥಿಗಳ ನನಗೆ ಭೇಟಿ ಮಾಡಬೇಕು. ರಾಯಚೂರು ಜಿಲ್ಲೆ ಮಾನ್ವಿ ತಹಸೀಲ್ದಾರ್ ಭೀಮರಾಯ ಈ ರೀತಿಯಾದಂತಹ ವಿನೂತನ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಇನ್ನು 30 ದಿನದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಬರಬೇಕು ಅನ್ನುವ ನಿಟ್ಟಿನಲ್ಲಿ ವಿನೂತನ ಪ್ರಯತ್ನವನ್ನ ಇದೀಗ ತಹಸೀಲ್ದಾರ್ ಮಾಡ್ತಾ ಇರುವಂತದ್ದು. ಮನೆ ಮನೆಗೆ ಭೇಟಿಯನ್ನ ಕೊಡ್ತಿದ್ದಾರೆ. ಮಕ್ಕಳು ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಅಂತ ಗಮನಿಸ್ತಾ ಇದ್ದಾರೆ. ತಹಸೀಲ್ದಾರ್ ಹೋದಂತಹ ಸಂದರ್ಭದಲ್ಲಿ ಪೋಷಕರು ಕೂಡ ಶಾಕ್ ಆಗಿದ್ದಾರೆ. ಟೈಮ್ ಟೇಬಲ್ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀರಾ, ಹೇಗೆ ಓದ್ತಾ ಇದ್ದೀರಾ, ಪ್ರತಿಯೊಂದನ್ನು ಕೂಡ ವಿಚಾರಿಸಿರುವಂತದ್ದು. ಇದೇ ಸಂದರ್ಭದಲ್ಲಿ ಪೋಷಕರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಮನೆ ಕೆಲಸಗಳನ್ನ ಮಾಡಿಸಬೇಡಿ, ನೀವು ಮಕ್ಕಳ ಹತ್ರ ಓದ್ಕೊಳ್ಳಿ. ಇನ್ನು 30 ದಿನದಲ್ಲಿ ಎಕ್ಸಾಮ್ ಬರುತ್ತೆ, ಒಳ್ಳೆಯ ತಯಾರಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತಹಸೀಲ್ದಾರ್ ಮನವರಿಕೆಯನ್ನು ಮಾಡಿಕೊಟ್ಟಿರುವಂತದ್ದು. ಫಲಿತಾಂಶ ಸುಧಾರಣೆಗಾಗಿ ಇವತ್ತೊಂದು ಸ್ಟೆಪ್ ಇಟ್ಟಿದ್ದೀವಿ. ಏನಂತಂದ್ರೆ ನಮ್ಮ ಮಕ್ಕಳಿಗೆ ಇನ್ನೂ 33 ದಿನ SSLC ಎಕ್ಸಾಮ್ ಇದೆ. ಈ 33 ದಿನದಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆಲವು ಮಕ್ಕಳಿಗೆ ಪೇರೆಂಟ್ಸು ಬೇರೆ ಬೇರೆ ಕೆಲಸನ ಮಾಡಿಸಿ ಬಟ್ ಅವ್ರ ಎಜುಕೇಷನ್ಗೆ ತೊಂದರೆ ಆಗ್ತಿದೆ. ಮತ್ತು ಕೆಲವರಿಗೆ ಗ್ರಾಮೀಣ ಭಾಗದವ್ರಿಗೆ ಅವೇರ್ನೆಸ್ ಇಲ್ಲ, ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತೇಳಿ ಕೂಡ ಗೊತ್ತಿಲ್ಲ. ಸೊ ಮತ್ತು ಅವ್ರಿಗೆ ನಾವು ಸ್ವತಃ ತಾಲೂಕು ಆಡಳಿತ ವತಿಯಿಂದ ನಾನೇ ಫೀಲ್ಡ್ ವಿಸಿಟ್ ಮಾಡಿ ಬೆಳಗ್ಗೆಯಿಂದ 5 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ಮಗು ಏನು ಮಾಡ್ತಾ ಇದೆ ಅಂತೇಳಿ ಅಬ್ಸರ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಸ್ಪೆಷಲ್ ಕೆಲವು ಮಕ್ಕಳು ಅಂತೂ 80% ಮಕ್ಕಳು ಓದ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ, ಅವರಿಗೆ ಎಕ್ಸಾಮ್ ಬಗ್ಗೆ ಅರಿವಿದೆ. ಬಟ್ ಈ ಬಾರಿ ಇಂಥವು ಮಾಡ್ತಾ ಇರೋದ್ರಿಂದ ಈ ಬಾರಿ ನಿರೀಕ್ಷೆ ಇದೆ ನನಗೆ. ನಮ್ಮ ಕಳೆದ ಸಾಲಿನ SSLC ರಿಸಲ್ಟ್ಗಿಂತ ಈ ಬಾರಿ ಇಂಪ್ರೂವ್ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಮುಂದಿನ ದಿನಮಾನಗಳಲ್ಲಿ ಇನ್ನೂ 33 ದಿನಗಳಲ್ಲಿ ನಾವು ಪ್ರತಿಯೊಬ್ಬ ಅಧಿಕಾರಿಯನ್ನು ನಾವು ಬೆಳಗ್ಗೆ ಮತ್ತು ಸಂಜೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಬಟ್ ಒಟ್ಟಿನಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಅಖಂಡ ಮಾನ್ವಿಯ ಒಂದು ತಾಲೂಕಿನ SSLCಯನ್ನು ಹೋದ ವರ್ಷಕ್ಕಿಂತ ಈ ವರ್ಷ ರಿಸಲ್ಟನ್ನು ಇಂಪ್ರೂವ್ ಮಾಡೋದಾಗಿ ಹೇಳಿದ್ರು. ಸರ್ ಬೆಳಗ್ಗೆ ಸ್ಟಡಿ ಮಾಡ್ತಾರೆ ಅಂತ ಬಂದು ನೋಡಿದ್ವಿ. ನಿಮ್ಗೇನು ಅನ್ಸು ಸಾಬ್ರು? ನಾವೆಲ್ಲ ಸ್ಟಡಿ ಟೈಮ್ ಟೇಬಲ್ ಹಾಕ್ಕೊಂಡಿವಿ. ಸರ್ ಬಂದು ಡೈಲಿ ನಮ್ಮ ಸಾರ್ ಸ್ಕೂಲಿಂದ ಫೋನ್ ಮಾಡ್ತಾರೆ, ಬೆಳಗ್ಗೆ 4 ಗಂಟೆಗೆ ಎದ್ದು ಇಲ್ಲ ಅಂತ. ಮತ್ತು ಸಂಡೇ ಸ್ಪೆಷಲ್ ಕ್ಲಾಸ್ ಕೂಡ ಇದೆ ನಮ್ಮ ಸ್ಕೂಲಲ್ಲಿ. ನಮ್ಮ ಸಾರ್ಸ್ ಎಲ್ಲರೂ ಡೈಲಿ ದತ್ತು ತಗೊಂಡಿರೋ ಮಕ್ಕಳಲ್ಲದೆ ಇನ್ನು ನಮ್ಮ ಕ್ಲಾಸ್ ಸಾರ್ ಕೂಡ ಎಲ್ಲರೂ ಫೋನ್ ಮಾಡ್ಕೇಸಿ ಚೆನ್ನಾಗಿ ಓದ್ರಿ ಅಂತ ಹೇಳಿ. ಈಗ ನೀವು ಇಲ್ಲಿ ಬಂದು ಸರ್ ಬಂದು ಮಾತಾಡಿದ್ರಲ್ಲ, ತಮಗೇನು ಅನ್ಸು? ನನಗೆ ಗೊತ್ತಿರಲಿಲ್ಲ ಸಾರ್ಸ್ ಬಂದು ಕೇಸಿ ನಮ್ಮ ಮನೇಲಿ ನನ್ನ ಸ್ಟಡಿ ಬಗ್ಗೆ ಎಲ್ಲ ಕೇಳ್ತಾರಂತ. ಆದರೆ ನನಗೆ ತುಂಬ ಖುಷಿ ಆಯಿತು. ನಮ್ಮಪ್ಪ ನಮ್ಮಮ್ಮನ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಹೇಳಿದ್ರು ಸರ್ ಬೆಳಗ್ಗೆ ಸ್ಟಡಿ ಮಾಡ್ತಾರೆ ಅಂತ ಬಂದು ಕೇಸಿ ನೋಡಿದ್ವಿ. ನಿಮ್ಗೇನು ಅನ್ಸು ಸಾಬ್ರು? ನಾವೆಲ್ಲ ಸ್ಟಡಿ ಟೈಮ್ ಟೇಬಲ್ ಹಾಕ್ಕೊಂಡಿವಿ. ಸರ್ ಬಂದು ಡೈಲಿ ನಮ್ಮ ಸಾರ್ ಸ್ಕೂಲಿಂದ ಫೋನ್ ಮಾಡ್ತಾರೆ, ಬೆಳಗ್ಗೆ 4 ಗಂಟೆಗೆ ಎದ್ದು ಇಲ್ಲ ಅಂತ. ಮತ್ತು ಸಂಡೇ ಸ್ಪೆಷಲ್ ಕ್ಲಾಸ್ ಕೂಡ ಇದೆ ನಮ್ಮ ಸ್ಕೂಲಲ್ಲಿ. ನಮ್ಮ ಸಾರ್ಸ್ ಎಲ್ಲರೂ ಡೈಲಿ ದತ್ತು ತಗೊಂಡಿರೋ ಮಕ್ಕಳಲ್ಲದೆ ಇನ್ನು ನಮ್ಮ ಕ್ಲಾಸ್ ಸಾರ್ ಕೂಡ ಎಲ್ಲರೂ ಫೋನ್ ಮಾಡ್ಕೇಸಿ ಚೆನ್ನಾಗಿ ಓದ್ರಿ ಅಂತ ಹೇಳಿ. ಈಗ ನೀವು ಇಲ್ಲಿ ಬಂದು ಸರ್ ಬಂದು ಮಾತಾಡಿದ್ರಲ್ಲ, ತಮಗೇನು ಅನ್ಸು? ನನಗೆ ಗೊತ್ತಿರಲಿಲ್ಲ ಸಾರ್ಸ್ ಬಂದು ಕೇಸಿ ನಮ್ಮ ಮನೇಲಿ ನನ್ನ ಸ್ಟಡಿ ಬಗ್ಗೆ ಎಲ್ಲ ಕೇಳ್ತಾರಂತ. ಆದರೆ ನನಗೆ ತುಂಬ ಖುಷಿ ಆಯಿತು. ನಮ್ಮಪ್ಪ ನಮ್ಮಮ್ಮನ ಎಲ್ಲರೂ